ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಜೀವನ ಸಂಗಾತಿ ಈ ಕುರಿತು ಸಂದರ್ಶನ ಹಾಗೂ ಮೊಣಕಾಲು ನೋವು ಮತ್ತು ಫಿಸಿಯೋಥೆರಪಿ ಕುರಿತು ಸಂದರ್ಶನಗಳನ್ನು ಆಲಿಸಲಿದ್ದೀರಿ. ಮೊದಲಿಗೆ ಕೇಳಿ ಮಧುಮೇಹ ಜೀವನ ಸಂಗಾತಿ. ಈ ಕುರಿತು ರಾಯಚೂರಿನ ಶಿವಂ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಹಾಲಿಂಗಪ್ಪ ಅವರ ಜೊತೆ ಸಂದರ್ಶನ. ನಮಸ್ಕಾರ ಕೆಳಗರೆ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರಿನ ಹಿರಿಯ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಹಾಲಿಂಗಪ್ಪ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಮಧುಮೇಹದ ವಸ್ತುಸ್ಥಿತಿ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ ಸರ್. ಮಧುಮೇಹದ ವಸ್ತುಸ್ಥಿತಿ ಬಗ್ಗೆ ಜಗತ್ತಿನಲ್ಲಿ ಈಗಾಗಲೇ 2021 ಒಳಗಾಗಿ ಸುಮಾರು 53 ಕೋಟಿ ಜನರು ಮಧುಮೇಹದಿಂದ ಬಳಲ್ತಾ ಇದ್ದಾರೆ. ಇದು 2030ರಲ್ಲಿ ಸುಮಾರು 64 ಕೋಟಿಗೆ ಇರುವ ಸಾಧ್ಯತೆ ಇದೆ. ಮತ್ತು 2 ಮಧುಮೇಹಗಳಲ್ಲಿ ಕೇವಲ ಒಬ್ಬರೇ ಮಧುಮೇಹಗಳು ಡಯಾಗ್ನೋಸ್ ಆಗ್ತಾರೆ, ಇನ್ನೂ ಒಂದು ಮಧುಮೇಹಗಳು ಹಾಗೆ ಹೋಗೋ ಲಕ್ಷಣ ಇರ್ತದೆ. ಮತ್ತು ಈ ಮುಖ್ಯವಾಗಿ ಈ ಲೋ ಮತ್ತು ಮಿಡ್ಲ್ ಇನ್ಕಮ್ ಗ್ರೂಪ್ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಸುಮಾರು ಮಧುಮೇಹಗಳ 75% ಜನರು ಇದೇ ರಾಷ್ಟ್ರಗಳಲ್ಲಿದ್ದಾರೆ. ಮತ್ತು ಈ ಮಧುಮೇಹದಿಂದ ಬಹಳಷ್ಟು ತೊಂದರೆ ಇದೆ. ಒಂದು ರಾಷ್ಟ್ರೀಯ ಅಥವಾ ಜಗತ್ತಿನ ಒಂದು ವಿಶ್ವಸಂಸ್ಥೆಯ ಪ್ರಕಾರ ಭಾರತವು ಮಧುಮೇಹದಲ್ಲಿ ವಿಶ್ವದ ರಾಜಧಾನಿ ಆಗುವ ಎಲ್ಲ ಲಕ್ಷಣಗಳು ಇದೆ ಅಂತ ಕಂಡು ಬಂದಿದೆ. ಇದು ಮಧುಮೇಹ ದೀರ್ಘ ಕಾಯಿಲೆ ಬಂದರೆ ಅದು ಜೀವನ ಪರ್ಯಂತ ಇರ್ತದೆ ಅಂತೇಳಿ. ಈ ಒಂದು ಮಧುಮೇಹದ ಬಗ್ಗೆ ಯಾಕೆ ಬರ್ತದೆ, ಇದಕ್ಕೆ ಕಾರಣಗಳ ಬಗ್ಗೆ ನಮಗೆ ತಿಳಿಸಿ ಸರ್. ಮಧುಮೇಹ ಅಂದರೆ ಸಕ್ಕರೆ ದೇಹದಲ್ಲಿ ರಕ್ತದಲ್ಲಿ ಒಂದು ನಿಯಂತ್ರಣ ಮೀರಿ ಒಂದು ಲೆವೆಲ್ ದಾಟಿ ಹೆಚ್ಚಿರತಕ್ಕಂಥ ಸಕ್ಕರೆಯನ್ನು ನಿಯಂತ್ರಣ ಮಾಡದಿದ್ದರೆ ಆಗತಕ್ಕಂಥ ಒಂದು ಕಾಯಿಲೆ. ಈ ಕಾಯಿಲೆ ನಮ್ಮ ದೇಹದಲ್ಲಿ ಒಂದು ಪ್ಯಾನ್ಕ್ರಿಯಾಸ್ ಅಂತ ಇರ್ತದೆ, ಮೇದೋಜ್ಜರಕ ಗ್ರಂಥಿ. ಇದರಲ್ಲಿ ಬೀಟಾ ಕಣಗಳು, ಜೀವಕೋಶಗಳು ಇನ್ಸುಲಿನ್ ಸೀಕ್ರೆಟ್ ಮಾಡ್ತವೆ. ಈ ಇನ್ಸುಲಿನ್ ಸೀಕ್ರೆಟ್ ಮುಖ್ಯವಾಗಿ ನಿಮ್ಮ ಮಧುಮೇಹವನ್ನು, ಸಕ್ಕರೆಯನ್ನು ನಿಯಂತ್ರಣದಲ್ಲಿಡ್ತದೆ. ಈ ಇನ್ಸುಲಿನ್ ಸೀಕ್ರೆಟ್ ಮಾಡ್ತಕ್ಕಂಥದ್ದಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ಕಡಿಮೆ ಆದರೆ, ಅಥವಾ ಈ ರೋಗಕ್ಕೆ ಇನ್ಸುಲಿನ್ಗೆ ಪ್ರತಿರೋಧಕ ಇದ್ದರೆ, ಸರಿಯಾಗಿ ಕೆಲಸ ಮಾಡದಿದ್ದರೆ ಮಧುಮೇಹ ದೇಹದಲ್ಲಿ ಉಂಟಾಗ್ತದೆ. ಈ ಗುಣಲಕ್ಷಣಗಳನ್ನು ಇನ್ಸುಲಿನ್ ದೇಹದಲ್ಲಿ ಇದೇನಾ ಇಲ್ಲ ಅಂದ್ಕೊಂಡು ಇದನ್ನು ವಿಂಗಡಿಸಲಾಗಿದೆ. ಟೈಪ್ 2 ಡಯಾಬಿಟಿಸ್ ಅಂತಾರೆ, ಅದಕ್ಕೆ ಪ್ರಥಮ ಮಾದರಿ ಮಧುಮೇಹ ಅಥವಾ ಇನ್ಸುಲಿನ್ ಅವಲಂಬಿತ ಮಧುಮೇಹ ಅಂತಾರೆ ಇದಕ್ಕೆ. ಇದು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣುತ್ತದೆ. ಡಯಾಬಿಟಿಸ್ನಲ್ಲಿ 10% ಇವೇ ಕಾಯಿಲೆ ಇರ್ತದೆ. ಈ ದೇಹದಲ್ಲಿ ಬೀಟಾ ಸೆಲ್ ಇನ್ಸುಲಿನ್ ಸೀಕ್ರೆಟ್ ಆಗುವುದೇ ಇಲ್ಲ, ಇವರಿಗೆ ಇನ್ಸುಲಿನ್ ಜೀವನ ಪರ್ಯಂತ ಬೇಕಾಗ್ತದೆ. ಇನ್ನು ಒಂದು ಟೈಪ್ 2 ದ್ವಿತೀಯ ಮಾದರಿ ಮಧುಮೇಹ ಅಂತಾರೆ. ಇದಕ್ಕೆ ಇನ್ಸುಲಿನ್ ಸೀಕ್ರೆಟ್ ಆಗ್ತದೆ, ನಿಮ್ಮ ಬೀಟಾ ಸೆಲ್ಲಲ್ಲಿ ಉತ್ಪನ್ನ ಆಗ್ತದೆ, ಆದರೆ ಇದರ ಕಾರ್ಯಕ್ಷಮತೆ ಏನಿರ್ತದೆ, ಇನ್ಸುಲಿನ್ ಕಾರ್ಯಕ್ಷಮತೆ ಸರಿಯಾಗಿರೋದಿಲ್ಲ. ಇದು ಇನ್ಸುಲಿನ್ ಬಳಕೆ ಮಾಂಸಖಂಡಗಳಲ್ಲಿ ಮತ್ತು ಈ ಸ್ನಾಯುಗಳಲ್ಲಿ ಆಗ್ತದೆ. ಇದಕ್ಕೆ ರೆಸಿಸ್ಟೆಂಟ್ ಇದ್ದು ಇದಕ್ಕೆ ಬಳಕೆ ಸರಿಯಾಗಿ ಆಗದೆ ಇದ್ದರೆ ಈ ಕಾಯಿಲೆ ಬರ್ತದೆ. ಇಂಥ ಸಮಯದಲ್ಲಿ ಇದು ಬೊಜ್ಜು, ತೂಕ ಇರುವವರು, ಓವರ್ ವೇಟ್ ಇರೋರಲ್ಲಿ ಕಂಡು ಬರ್ತದೆ. ಇಂಥವರಲ್ಲಿ ಮಾತ್ರೆಗಳನ್ನು ಕೊಟ್ಟು ಗುಣಪಡಿಸಬೇಕು. ಇನ್ನು ಮೂರನೆಯದಾಗಿ ಕೆಲವರಿಗೆ ಗರ್ಭಾವಸ್ಥೆಯಲ್ಲಿ ಬರ್ತದೆ, ಅದಕ್ಕೆ ಮಧುಮೇಹ ಅಂತಾರೆ, ಅದಕ್ಕೆ ಜೆಸ್ಟೇಷನಲ್ ಡಯಾಬಿಟಿಸ್. ಇವು 3 ಪ್ರಮುಖ ಡಯಾಬಿಟಿಸ್ನಲ್ಲಿ ವಿಧಗಳು. ಕಾರಣಗಳಲ್ಲಿ ಅನುವಂಶಿಕವಾಗಿ ತಂದೆ ತಾಯಿಗಳಲ್ಲಿ ಡಯಾಬಿಟಿಸ್ ಇದ್ದರೆ 99% ನಿಮಗೆ ಬರ್ತದೆ. ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಮಧುಮೇಹಗಳಾಗಿದ್ದರೆ ನಿಮ್ಗೆ 40% ಬರೋ ಚಾನ್ಸಸ್ ಇರ್ತದೆ. ಆದರೆ ನಿಮ್ಮ ತಾಯಿಯವರಲ್ಲಿ ತಂದೆ ತಾಯಿಯಲ್ಲಿ ಒಬ್ಬರು ಮಧುಮೇಹ ಆಗಿದ್ದರೆ, ಇನ್ನೊಬ್ಬರು ಮಧುಮೇಹಗಳ ಕುಟುಂಬದಿಂದ ಬಂದಿದ್ದರೆ ನಿಮಗೆ 70% ಬರ್ತದೆ. ಅಥವಾ ನೀವು ಕುಟುಂಬದಲ್ಲಿ ಯಾರು ಇಲ್ದಿದ್ರೂ ಬರಂಗಿಲ್ಲ ಅಂತಲ್ಲ, ನಿಮಗೂ 20% ಬರ್ಬೋದು. ಇದು ಮುಖ್ಯ ಅನುವಂಶಿಕತೆ. ಇನ್ನು ನಿಮ್ಮ ಈಗಿನ ಜೀವನ ಶೈಲಿಯೇ ಮುಖ್ಯ. ಡಯಾಬಿಟಿಸ್ ಬರಲ್ಲ, ಮಧುಮೇಹ ಬರಲ್ಲ. ಬೊಜ್ಜುತನ, ಕುಂತಲೇ ಕೂಡುವುದು, ಆ ನಂತರ ನಿಮ್ಮ ಆಹಾರ ಶೈಲಿ, ಜಂಕ್ ಫುಡ್ಸ್, ಸಂಸ್ಕರಿಸಿದ ಫುಡ್ಸ್ ತಿನ್ನೋದು, ನಾರಿನ ರಹಿತ ಸರಿಯಾದ ನಿಮ್ಮ ಆಹಾರ ಸರಿಯಾದ ಕ್ರಮ. ನಿಮ್ಮ ಒಂದು ವರದಿಯ ಪ್ರಕಾರ ನಿಮ್ಮ ತೂಕದಲ್ಲಿ ಬೇಸಿಕ್ ಮೆಟಬಾಲಿಕ್ BMI ಅಂತಾರೆ, BMIಗಿಂತ 1 kg 2 kg ಜಾಸ್ತಿ ಇದ್ರೆ ನಿಮ್ಮ ತೂಕದಲ್ಲಿ ನಿಮ್ಗೆ ಯಾವ ತೂಕ ಜಾಸ್ತಿ ಇತ್ತಂದ್ರೆ ನಿಮಗೆ 10 ವರ್ಷದಲ್ಲಿ 5% ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ನಿಮ್ಮ ತೂಕವನ್ನು ಮುಖ್ಯ ಇಟ್ಕೊಂಡ್ರೆ ನೀವು ಬೊಜ್ಜುತನ, ತೂಕ, ಆಮೇಲೆ ವಯಸ್ಸಾದಂತೆನೂ ಇನ್ನೂ ಒಂದು ಕಾರಣ ಬರುವ ಚಾನ್ಸಸ್ ಇರ್ತದೆ. 45 ನಂತರ ಎಲ್ಲರೂ ಬರುವಲ್ಲಿ ಇರ್ತದೆ. ನಮ್ಮ ಪೂರ್ವಜರು ಹೆಚ್ಚು ತೂಕವನ್ನು ಹೊಂದಿರೋದಿಲ್ಲ,
ಎಲ್ಲಕ್ಕೂ ಓಡಾಡ್ತಾ ಇದ್ರು. ಅವರು ತಿನ್ನುವುದರಲ್ಲಿ ವ್ಯವಸ್ಥೆ ಇತ್ತು, ಸಂಸ್ಕರಿಸಿದ ಜಡ್ ಫುಡ್ ಇರ್ತಿರ್ಲಿಲ್ಲ. ಆದ್ರಿಂದ ಕೆಟ್ಟ ಜೀವನ ಶೈಲಿಯೇ ಪ್ರಮುಖ ವೈರಿ, ಅದರಿಂದ ಡಯಾಬಿಟಿಸ್ ಬರ್ತದೆ ಅಂತ ಹೇಳ್ಬೋದು. ಸರ್, ಈಗ ಡಯಾಬಿಟಿಸ್ ಬಂದಮೇಲೆ ಅದು ಏನು ಲಕ್ಷಣಗಳು ಕಂಡು ಬರ್ತದೆ, ಹೇಗೆ ಅದನ್ನು ಗೊತ್ತಾಗುತ್ತೆ? ರೋಗ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಆರಂಭಿಕ ಹಂತದಲ್ಲಿ ಯಾವುದೇ ರೋಗ ಲಕ್ಷಣಗಳು ಇರದಿರಬಹುದು, ಆದರೆ ನಿಮಗೆ ಮಧುಮೇಹ ಇದೆ ಎಂದು ತಿಳಿಯದೇ ಇರಬಹುದು. ಆದರೆ ಪ್ರಮುಖವಾದ ಲಕ್ಷಣಗಳೆಂದರೆ ಅತಿಯಾದ ಹಸಿವು ಆಗೋದು, ಅತಿ ಬಾಯಾರಿಕೆ, ಪದೇ ಪದೇ ನೀರು ಕುಡಿಯುವುದು, ಪದೇ ಪದೇ ಮೂತ್ರ ವಿಸರ್ಜನೆ, ನಿಮ್ಗೆ ಗೊತ್ತಾಗಲಿಲ್ಲ ವೇಟ್ ಲಾಸ್, ದೃಷ್ಟಿ ಮಸುಕಾಗುವಿಕೆ, ಯಾವಾಗಲೂ ಸುಸ್ತಾದ ಅನುಭವ, ಗಾಯಗಳು ಗುಣವಾಗದಿರುವುದು, ಶುಷ್ಕ ಚರ್ಮದಲ್ಲಿ ತುರಿಕೆ, ಕೈ ಅಥವಾ ಕಾಲುಗಳಲ್ಲಿ ಜುಮ್ಮೆನಿಸುವಿಕೆ, ಮತ್ತು ಪದೇ ಪದೇ ಇನ್ಫೆಕ್ಷನ್ ಆಗೋದು, ಪುನರಾವರ್ತಿತ ಸೋಂಕುಗಳಂತಾರೆ. ಹಲ್ಲುಗಳಲ್ಲಿ, ಮೂತ್ರಕೋಶದಲ್ಲಿ, ಹೆಣ್ಣು ಮಕ್ಕಳಲ್ಲಿ ಯೋನಿಗಳಲ್ಲಿ ಫಂಗಲ್ ಇನ್ಫೆಕ್ಷನ್, ಇವೆಲ್ಲ ಮೂಲ ಲಕ್ಷಣಗಳು. ಈ ಮಧುಮೇಹ ಬಂದ ಮೇಲೆ ಆಯ್ತು ಜೀವನ ಸಂಗಾತಿಯಾಗಿ ಉಳ್ಕೊಂಡು ಬಿಡ್ತದ ಅನ್ನೋ ಮಾತು, ಅದು ಸಹಬಾಳ್ವೆಯಾಗಿ ನಾವು ಇರಲೇಬೇಕನ್ನುವಂತ ಮಾತಿದೆ ಸರ್. ಮಧುಮೇಹ ನಿಮ್ಮ ಜೀವನ ಸಂಗಾತಿ, ಇದರ ಜೊತೆ ಸಹಬಾಳ್ವೆಯನ್ನು ಮಾಡಬೇಕು. ನಿಮ್ಮ ಜೀವನ ಸಂಗಾತಿ ಅಂದ್ರೆ ನೀವು ನಿಮ್ಮ ಹೆಂಡತಿಯನ್ನಾಗ್ಲಿ ಅಥವಾ ನಿಮ್ಮ ಸ್ಪೌಸ್ ಅನ್ನು ಯಾವ ರೀತಿ ನೋಡ್ಕೊಳ್ತೀರಿ ಅದೇ ರೀತಿ ನೀವು ನೋಡ್ಕೊಳ್ಬೇಕು. ನೀವು ಬಿಡಬೇಕಂದ್ರೂ ಅದು ನಿಮ್ಮನ್ನು ಬಿಡಂಗಿಲ್ಲ. ಅದನ್ನ ನೀವು ಸರಿಯಾಗಿ ನೋಡ್ಕೊಂಡ್ರೆ ಅದು ನಿಮಗೆ ಸರಿಯಾಗಿ ನೋಡ್ಕೊಳ್ತದೆ. ಈಗ ಮುಂಚೆ ನಾ ಹೇಳಿದೆ ಏನು ಇಂಪಾರ್ಟೆಂಟ್, ಏನು ದುಷ್ಪರಿಣಾಮಗಳು, ಇವನ್ನೆಲ್ಲ ತಡೆಗಟ್ಟಬೇಕಾತಂತಂದ್ರೆ ನೀವು ನೋಡ್ಕೋಬೇಕು. ಅದು ಮಧುಮೇಹ ಸೌಮ್ಯ, ಆದರೆ ಉದಾಸೀನ ಮಾಡಿದರೆ ಅದು ಕ್ರೂರ ರೂಪ ತಾಳಿ ಆರ್ಗನ್ ಕಳ್ಕೊಳ್ಬಹುದು. ಮಧುಮೇಹ ಮಗುವಿನಿಂದ ಹಿಡಿದು ಎಲ್ಲರಿಗೂ ಬರ್ತದೆ ಇದು. ಆದ್ದರಿಂದ ಇದು ಮೌನ ಕೊಲೆಗಾರ ಇದ್ದಂಗೆ, ಅದನ್ನು ಸರಿಯಾಗಿ ಕೊಟ್ಟಬೇಕು. ಆದ್ರಿಂದ ನೀವು ಮಧುಮೇಹ ನಿಯಂತ್ರಣ ಮಾಡ್ಬೇಕಂತಂದ್ರೆ ಆಹಾರ ಪದ್ಧತಿ ಮುಖ್ಯ, ನಿಮ್ಮ ಜೀವನ ಶೈಲಿ ಮುಖ್ಯ. ವ್ಯಾಯಾಮದ ಬಗ್ಗೆ ಒಂದೇ ನಿಮಿಷ ನಿಮ್ಗೆ ಹೇಳ್ತೇನೆ. ಮಧುಮೇಹಿಗಳು ದಿನನಿತ್ಯ ಒಂದು 45ರಿಂದ 50 ನಿಮಿಷದವರೆಗೆ ನಡೆದಾಡಬೇಕು, ವ್ಯಾಯಾಮ ಮಾಡಬೇಕು. ಆಮೇಲೆ ಆಹಾರ ನಿಯಂತ್ರಣ, ನಾವು ಸೇವಿಸುವ ಆಹಾರದಲ್ಲಿ ಹೆಚ್ಚು ಹೊಟ್ಟಿನ ಅಂಶ ಇದೆ, ನಾರಿನ ಅಂಶ ಇದೆ, ನಮ್ಮ ಶರೀರಕ್ಕೆ ಎಷ್ಟು ಕ್ಯಾಲರಿ ಬೇಕಂತ ನಿರ್ಧರಿಸಿಕೊಂಡು ಮಧುಮೇಹ ಉತ್ತಮವಾಗಿ ನಿಯಂತ್ರಣಕ್ಕೆ ಬರ್ತದೆ. ಸೇವಿಸುವ ಆಹಾರದಲ್ಲಿ ಸಕ್ಕರೆ ಅಂಶ ಕಡಿಮೆ ಇರಬೇಕು, ಪ್ರೋಟೀನ್ ಮತ್ತು ಕೊಬ್ಬಿನ ಅಂಶ, ವಿಟಮಿನ್ಗಳು ಮತ್ತು ನಾರಿನ ಅಂಶ ಇರಬೇಕು. ಮತ್ತು ಈ ಆಹಾರ ಯಾವಾಗ ಸೇವಿಸಬೇಕು ಅಂತ ಹೇಳ್ತಾರೆ, ಇಂಪಾರ್ಟೆಂಟ್. ಮಧುಮೇಹ ಬೆಳಗ್ಗೆ ಒಂದು ದೊಡ್ಡ ಊಟ, ಸಾಯಂಕಾಲ ಒಂದು ದೊಡ್ಡ ಊಟ ಮಾಡಿದ್ರೆ ಮುಖ್ಯ ಅಲ್ಲ. ಬೆಳಗ್ಗೆ ನೀವು ತಿಂತಕ್ಕಂತ ಆಹಾರವನ್ನು ವಿಂಗಡಣೆ ಮಾಡಬೇಕು. ಬೆಳಗ್ಗೆ ಏನು ಉಪಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಸ್ವಲ್ಪ, ರಾತ್ರಿ ಮತ್ತೆ ಊಟ ತಿನ್ಬೇಕು. 4 ತರ ವಿಂಗಡಣೆ ಮಾಡಿ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ನಿಮ್ಗೆ ಒಮ್ಮೆಲೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗೋದಿಲ್ಲ. ಶರೀರದ ಮನೆ ವಾತಾವರಣಕ್ಕೆ ಅನುಗುಣವಾಗಿ ಪ್ರತಿ ಬಾರಿಯೂ ಹೆಚ್ಚು ತರಕಾರಿಗಳನ್ನು ತಿನ್ನಬೇಕು. ನಾರಿನ ಅಂಶವುಳ್ಳ ಪದಾರ್ಥಗಳನ್ನು ಜಾಸ್ತಿ, ಯಾವುದೇ ರೀತಿಯ ಸಿಹಿ ಪದಾರ್ಥಗಳನ್ನು ತಿನ್ನಬಾರ್ದು. ಯಾವುದು ಉಪಯೋಗಿಸಬಾರ್ದಪ್ಪ ಅಂತಂದ್ರೆ ಇವು ಡಾಲ್ಡಾ, ತುಪ್ಪ, ವನಸ್ಪತಿ, ಸಕ್ಕರೆ, ಸಿಹಿ ತಿನಿಗಳು, ಮಾಂಸಗಳು, ಆನಂತರ ಸೀತಾಫಲ, ಮಾವಿನ ಹಣ್ಣು ಇಂಥವೆಲ್ಲ ತಿನ್ಬಾರ್ದು ಜಾಸ್ತಿ. ಆಮೇಲೆ ಸಿಹಿ ಜಂಕ್ ಫುಡ್, ಬ್ರೆಡ್, ಕೇಕು ಇಂಥವು ಸಹ ತಿನ್ಬಾರ್ದು. ಮನೆಯಲ್ಲಿ ಏನ್ ಮಾಡಿದ್ದು ಅನ್ನೋದು ತಿನ್ಬೇಕು. ಸಿಹಿ ಪಾನಿಗಳನ್ನು ತಿನ್ಬಾರ್ದು, ಕೇಕ್ ತಿನ್ಬಾರ್ದು, ಬಿಸ್ಕೆಟ್, ಪುಡ್ಡಿಂಗು ಇಂಥವೆಲ್ಲ ತಿನ್ಬಾರ್ದು. ವ್ಯಾಯಾಮದ ಬಗ್ಗೆ ಹೇಳಬೇಕಾದ್ರೆ ನಡಿಗೆ 1 ಗಂಟೆಯಿಂದ 1.5 ಗಂಟೆವರೆಗೆ ವಾರದಲ್ಲಿ 3 ದಿನ ಆದರೂ ನಡಿಬೇಕು. ಆನಂತರ ಮುಖ್ಯವಾಗಿ ಮಾನಸಿಕ ಒತ್ತಡನು ಕಡಿಮೆ ಮಾಡ್ಕೋಬೇಕು. ಮಾನಸಿಕ ಒತ್ತಡವು, ಸ್ಟ್ರೆಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಡಯಾಬಿಟಿಸ್, ಶುಗರ್ ಬರೋದಕ್ಕೆ ಕಾರಣ. ಇವೆಲ್ಲವನ್ನು ಇಟ್ಕೊಂಡ್ರೆ ನಿಮ್ಮ ಜೀವನ ಮಧುಮೇಹ ಇದ್ರೂ ಇರಬಹುದು ಅಂತ ಹೇಳ್ತಾರೆ. ಈ ಔಷಧಿಗಳು ನಿಮ್ಮ ಕೈಯಲ್ಲಿಲ್ಲ, ಮಾತ್ರೆಗಳನ್ನಾರು ಕೊಡ್ಲಿ. ಇನ್ನೂ ಒಂದು ಮುಖ್ಯ ಔಷಧಿಗಳು ಹೇಳಿದಾಗ ನೋಡಿದ್ದೇನೆ, ಡಾಕ್ಟ್ರ್ ಮಧುಮೇಹ ಬಂತಂದ ಕೂಡಲೇ ಜನರಿಗೆ ಗಾಬರಿ ಆಗಿಬಿಡೋದು, ಏನೋ ಜೀವನದಲ್ಲಿ ಏನೋ ಕಳ್ಕೊಂಡ್ಬಿಟ್ಟ ಅನ್ನಂಗೆ ಆಗೋದು, ಎದೆ ಹೊಡ್ಕೊಂಡ್ಬಿಡೋದು, ಮಧುಮೇಹ ಬಂತು ಏನು ತಿನ್ನಂಗಿಲ್ಲ ಏನು ಮಾಡಂಗಿಲ್ಲ ಅಂತ. ಅದು ತಪ್ಪು. ಮಧುಮೇಹ ನಿಯಂತ್ರಣದಲ್ಲಿದ್ದರೆ ನೀವು ಸಹಜವಾಗಿ ಬಾಳ್ವೆ ಮಾಡ್ಬೋದು, ಸಹಜವಾಗಿ ತಿನ್ಬಹುದು. ಆಮೇಲೆ ಮಧುಮೇಹದ ಬಗ್ಗೆ ಯಾವ ರೀತಿ ಇದೆ, ಇನ್ನೂ ಒಂದು ಮಾತ್ರೆಗಳನ್ನು ಒಮ್ಮೆ ತಗೊಂಡ್ರೆ ಹೆಂಗ್ರಿ ಜೀವನ ಪರ್ಯಂತ ತಗೋಬೇಕು. ನಾವು ಒಂದು ಮಾತ್ರೆ ಹೇಳಿದ್ರೆ ಅರ್ಧ ಮಾತ್ರೆ ತಗೊಳೋದು, ಈ ರೀತಿ ಮಾಡಬಾರ್ದು. ವೈದ್ಯರು ಹೇಳಿದ ರೀತಿ ಮಾಡಬೇಕು. ಮಧುಮೇಹ ಒಂದಿನದ ಕಾಯಿಲೆ ಅಲ್ಲ, ಇದು ದೀರ್ಘಾವಧಿಯ ಕಾಯಿಲೆ. ಯಾವಾಗಲೂ ನಿರಂತರವಾಗಿ ನಿಯಮಿತವಾಗಿ ವೈದ್ಯರು ಹೇಳಿದ ರೀತಿಯಲ್ಲಿ ಮಾತ್ರೆಗಳನ್ನು ಸೇವಿಸಬೇಕು. ವೈದ್ಯರು ನೀವು ಏನು ಹೇಳ್ತಾರೆ ನಿಮ್ದೆಲ್ಲ ವಿಚಾರ ಮಾಡಿ ಹೇಳ್ತಾರೆ, ಯಾವ ಮಾತ್ರೆ ಸೈಡ್ ಎಫೆಕ್ಟ್ಸ್ ಏನೈತೆ, ನಮ್ಮ ಕಿಡ್ನಿ ಡ್ಯಾಮೇಜ್ ಆಗ್ತದ್ರೆ ಏನಾರು ಆಗ್ತದೆ, ಅದು ಏನು ತಪ್ಪು. ವೈದ್ಯರು ಏನು ಹೇಳ್ತಾರೆ, ಆ ನಂತರ ಒಂದು ಹಂತದವರೆಗೆ ಮಾತ್ರೆಗಳು ತೆಗೆದುಕೊಳ್ಬಹುದು.
ಆ ನಂತರ ನಿಮಗೆ ಸೆಕೆಂಡ್ರಿ ಫೇಲ್ಯೂರ್ ಅಂತ ಆಗ್ತದೆ. ಈ ಮಾತ್ರೆಗಳು ಕೆಲಸ ಮಾಡದೇ ಇರ್ಬೋದು. ಆ ಟೈಮ್ನಲ್ಲಿ ವೈದ್ಯರು ಹೇಳಿದ್ರೆ ನೀವು ಇನ್ಸುಲಿನ್ ತೆಗೆದುಕೊಳ್ಬೇಕಾಗ್ತದೆ. ಈ ಮಾತ್ರೆಗಳು ಹೋಗಿ ಇನ್ಸುಲಿನ್ನೇ ಉತ್ಪನ್ನ ಮಾಡಲಿಕ್ಕೆ ಸಹಾಯ ಮಾಡ್ತದೆ, ಇನ್ಸುಲಿನ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತದೆ. ಆದರೆ ಒಂದು ಹಂತದವರೆಗೆ 10 ವರ್ಷ ನಂತರ 20 ವರ್ಷದ ನಂತರ ಇನ್ಸುಲಿನ್ಗೆ ಆಗದೆ ಹೋದರೆ, ಇನ್ಸುಲಿನ್ ಕೆಲಸ ಮಾಡ್ತಾ ಇದ್ರಿ ಮಾತ್ರೆ ವೈದ್ಯರಲ್ಲಿ ಬಂದು ಕೇಳ್ತಾರೆ, ವೈದ್ಯರೇ ನೀವು ಇಷ್ಟು ಮಾತ್ರೆ ಕೊಟ್ಟರು ನಾನು ಶುಗರ್ ಕಂಟ್ರೋಲ್ ಬರ್ತಾ ಇಲ್ಲ, ಇದು ಮಾತ್ರೆಗಳು ಕೆಲಸ ಮಾಡ್ತಾ ಇಲ್ಲ, ಮಾತ್ರೆಗಳು ಫೇಲ್ ಅಲ್ಲ, ಇದು ಸೆಕೆಂಡ್ರಿ ಫೇಲ್ಯೂರ್ ಅಂತಾರೆ ಇದಕ್ಕೆ ಈ ಮಾತ್ರೆಗಳು ಏನು ಕೊಡ್ತೇವೆ ನಿಮ್ಮಲ್ಲಿ ಪ್ಯಾನ್ಕ್ರಿಯಾಸ್ ಉತ್ಪನ್ನ ಮಾಡ್ತಕ್ಕಂಥ ಈ ಪ್ಯಾನ್ಕ್ರಿಯಾ ಬೀಟಾ ಸೆಲ್ಸ್ ಕೆಲಸ ಮಾಡ್ತಾ ಇಲ್ಲ, ಉತ್ಪನ್ನ ಆಗ್ತಾ ಇಲ್ಲ, ನಿಮಗೆ ಇನ್ಸುಲಿನ್ ರಿಪ್ಲೇಸ್ಮೆಂಟ್ ಕೊಡಬೇಕಾಗ್ತದೆ. ಅವಾಗ ಇನ್ಸುಲಿನ್ ತೆಗೆದುಕೊಳ್ಬೇಕು. ಒಮ್ಮೆ ಇನ್ಸುಲಿನ್ ತಗೊಂಡ್ರೆ ನಾವು ಜೀವನ ತಗೋಬೇಕು. ಇನ್ಸುಲಿನ್ ತಗೊಳೋದ್ರಿಂದ ಕೆಲವರು ಒಂದು ವಿಚಾರ ಇದೆ, ಇನ್ಸುಲಿನ್ ಕೆಲವರು ಶುರುವಿಗೆ ಸ್ಟಾರ್ಟ್ ಮಾಡ್ತಾರೆ. ಇನ್ಸುಲಿನ್ ತಗೊಂಡ್ರೆ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತದೆ. ಆದ್ದರಿಂದ ನಿಯಮಿತವಾಗಿ ಇನ್ಸುಲಿನ್ ತಗೋಬೇಕು. ಆನಂತರ ಕೆಲವು ಇಂಪಾರ್ಟೆಂಟ್ ಆಗಿ ಈ ಹೈಪೋಗ್ಲೈಸಿಮಿಯಾ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ರೋಗಿಗಳು ಕೆಲವು ಟೈಮ್ನಲ್ಲಿ ಶುಗರ್ ಕಡಿಮೆ ಆಗುವ ಚಾನ್ಸಸ್ ಇರ್ತದೆ. ಇದ್ರ ಬಗ್ಗೆ ವೈದ್ಯರಲ್ಲಿ ಕೇಳ್ಕೊಂತ ಯಾವುದೇ ವಿಷಯದ ಬಗ್ಗೆ ಯಾವುದೇ ಏನಾರು ಒಂದು ನಿಮಗೆ ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಬಂದ್ರೆ ವೈದ್ಯರಲ್ಲಿ ಕೇಳಬೇಕು. ನಿಮ್ಮಷ್ಟಕ್ಕೆ ನೀವು ಏನು ನಿರ್ಧಾರ ಮಾಡ್ಕೊಳ್ಬಾರದು ಅಂತ. ಓಕೆ ಸರ್, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಧುಮೇಹದ ಕುರಿತು ಮಾಹಿತಿಯನ್ನು ಕೊಟ್ರೆ, ತಾವು ಬಂದು ಮಾಹಿತಿಯನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ. ಇದುವರೆಗೆ ಮಧುಮೇಹ ಜೀವನ ಸಂಗಾತಿ ಈ ಕುರಿತು ರಾಯಚೂರಿನ ಶಿವಂ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಹಾಲಿಂಗಪ್ಪ ಅವರ ಜೊತೆ ಸಂದರ್ಶನವನ್ನ ಕೇಳಿದಿರಿ. ಈಗ ಕೇಳಿ ಮೊಣಕಾಲು ನೋವು ಮತ್ತು ಫಿಸಿಯೋಥೆರಪಿ ಕುರಿತು ರಾಯಚೂರು ಸುರಕ್ಷಾ ಆಸ್ಪತ್ರೆಯ ಫಿಸಿಯೋಥೆರಪಿಸ್ಟರಾದ ಡಾಕ್ಟರ್ ಹನುಮೇಶ್ ಕುಲಕರ್ಣಿ ಅವರ ಜೊತೆ ಸಂದರ್ಶನ. ಪ್ರಿಯ ಕೇಳುಗರೆ ನಮಸ್ಕಾರ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಮೊಣಕಾಲು ನೋವು ಅನ್ನುವಂಥದ್ದು ಸಾಮಾನ್ಯವಾದಂಥ ಕಾಯಿಲೆ ಆಗಿಬಿಟ್ಟಿದೆ. ಯಾರಾದರೂ 40 ವರ್ಷದ ಮೇಲ್ಪಟ್ಟವರು ಕೇಳಿಬಿಟ್ರೆ, ಇಲ್ಲ ರೀ ಮೊಣಕಾಲು ನೋವಾಗಿದೆ, ನಡೆಯೋಕ್ಕೆ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಇಂದಿನ ಕಾಲದಲ್ಲಿ 60ರ ನಂತರ ಈ ನೋವು ಪ್ರಾರಂಭ ಆಗ್ತಾ ಇತ್ತು. ಮೊಣಕಾಲು ನೋವಾಗಿರ್ಬೋದು, ಬೇರೆ ಯಾವುದಾದ್ರೂ ನೋವುಗಳಾಗಿರ್ಬೋದು ಬರ್ತಾಯಿದ್ವು. ಆದರೆ ಇತ್ತೀಚೆಗೆ ಈಗಿನ ಕಾಲದಲ್ಲಿ 40ರ ನಂತರ ಈ ಮೊಣಕಾಲು ನೋವು ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಕಂಡುಬರ್ತಕ್ಕಂಥ ಸಾಮಾನ್ಯ ಒಂದು ಸಮಸ್ಯೆಯಾಗಿ ಕಂಡುಬರ್ತಾ ಇದೆ. ಯಾಕೆ ಈ ಥರ ಬರ್ತಾ ಇದೆ, ಇದಕ್ಕೆಲ್ಲ ಏನು ಕಾರಣ ಇರ್ಬೋದು, ಜೊತೆಗೆ ಇದಕ್ಕೆ ಏನು ಪರಿಹಾರ ಇದೆ ಅನ್ನೋದನ್ನು ಕುರಿತು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ರಾಯಚೂರಿನ ಫಿಸಿಯೋಥೆರಪಿ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಹನುಮೇಶ್ ಕುಲಕರ್ಣಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಾನು ಈಗಾಗಲೇ ಹೇಳಿದೆ, ಸಾಕಷ್ಟು ಜನಗಳಲ್ಲಿ ಮೊಣಕಾಲು ನೋವು ಸಾಮಾನ್ಯವಾಗಿ ಬರುತ್ತೆ. 40+ ಆದರೆ ಸಾಕು, ಅವ್ರು ಹೇಳ್ತಿರ್ತಾರೆ ಮೊಣಕಾಲು ನೋವು ಸ್ಟಾರ್ಟ್ ಆಗಿದ್ದಾರೆ, ಹೀಗೆ ಪ್ರಾರಂಭ ಆಗಿದೆ ನನಗೆ ಅಂತ ಹೇಳ್ತಿರ್ತಾರೆ. ಸಾಮಾನ್ಯವಾದಂಥ ಒಂದು ಕಾರಣ ಹೇಳ್ತಿರ್ತಾರೆ. ಹಾಗಾಗಿ ಈ ಮೊಣಕಾಲು ನೋವಿಗೆ ಕಾರಣ ಏನು ಅಂತ ಸರ್? ಮೊಣಕಾಲು ನೋವು ಆಸ್ಟಿಯೋ ಆರ್ಥ್ರೈಟಿಸ್. ಆಸ್ಟಿಯೋ ಅಂದರೆ ಬೋನ್ ಮೆಡಿಕಲ್ ಟರ್ಮ್ನಲ್ಲಿ, ಆರ್ಥ್ರೈಟಿಸ್ ಅಂದರೆ ಅದರದ್ದು ಆರ್ಟಿಕ್ಯುಲರ್, ಅಂದರೆ ಆರ್ಥ್ರೈಟಿಸ್ ಅಂದರೆ ಎಲ್ಲ ಬೋನಿಂದ ಎಷ್ಟು ಅದರದ್ದು ಅಳತೆ ಇರ್ತದೆ ಸರ್. ಈ ಉದ್ದನ ಬೋನ್ ಸೈಜ್ ಎಲ್ಲ ಆರ್ಥ್ರೈಟಿಸ್ ಹಂಗಿಲ್ಲ ಸರ್. ಆರ್ಟಿಕ್ಯುಲರ್ ಎಲ್ಲಿ ಜಾಯಿಂಟ್ ಇರ್ತದೆ, ಎಲ್ಲಿ ಮೂವ್ಮೆಂಟ್ ನಾವು ದಿನನಿತ್ಯ ಎಲ್ಲಿ ಮೂವ್ಮೆಂಟ್ ಮಾಡ್ತೀವಿ, ಕೂಡೋದು ಹೇಳೋದು, ಅಲ್ಲಿ ಆ ಫ್ರಿಕ್ಷನ್ ಆಗಿ ಅದು ಬಾವು, ಅದಕ್ಕೆ ಆಡು ಭಾಷೆಯಲ್ಲಿ ಮೊಣಕಾಲು ಚಿಪ್ಪು ಸವಕಳಿಕೆ, ಆಸ್ಟಿಯೋ ಆರ್ಥ್ರೈಟಿಸ್ ಅಂತೀವಿ ಸರ್. ಆಸ್ಟಿಯೋ ಆರ್ಥ್ರೈಟಿಸ್ ಇನ್ಫ್ಲಮೇಷನ್ ಆಫ್ ದಿ ಜಾಯಿಂಟ್ ಸರ್ಫೇಸ್. ಇಡೀ ಎಲ್ಬಿಗೆ ಆರ್ಥ್ರೈಟಿಸ್ ಆಗಿಲ್ಲ ಸರ್, ಆಗಲ್ಲ. ಎಲ್ಲಿ ಜಾಯಿಂಟ್ ಇರ್ತದೋ, ಎಲ್ಲಿ ಮೂವ್ಮೆಂಟ್ ಇರ್ತದೆ, ಜಾಯಿಂಟ್ ಇದ್ದಲ್ಲಿ ಮೂವ್ಮೆಂಟ್ ಆಗ್ತದೆ ಸರ್. ಅದರಲ್ಲಿ ಬಾವು ಬರ್ತದೆ. ಬಾವು ಅಂದರೆ ಸಾಮಾನ್ಯವಾಗಿ ಡಿಜನರೇಷನ್ ಅಂತೀವಿ, ಆಡು ಭಾಷೆಯಲ್ಲಿ ಬಾವು, ಮೊಣಕಾಲು ಚಿಪ್ಪು ಬಾವು. ಇದು ಆಸ್ಟಿಯೋ ಆರ್ಥ್ರೈಟಿಸ್ನ ಒಂದು ಕಾಮನ್ ಡೆಫಿನೇಷನ್, ಒಂದು ಆಡು ಭಾಷೆಯ ಡೆಫಿನೇಷನ್ ಸರ್. ಈಗ ಆ ನೋವು ಕಂಡು ಬಂದಾಗ ಎಲ್ಲರೂ, ಈಗ ನಿಮಗೆಲ್ಲ ಗೊತ್ತಿದೆ, ನೋವು ಬಂದ ತಕ್ಷಣವೇ ಏನಾದರೂ ಒಂದು ಪೇನ್ ಕಿಲ್ಲರ್ ತೊಗೊಂತಾರೆ, 1-2 ದಿನ ತೊಗೊಂಡ ತಕ್ಷಣ ಆರಾಮಾಗಿದ ತಕ್ಷಣ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾರೆ. ಇಲ್ಲಾಂದರೆ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಅದು ಯಾವುದಾದ್ರೂ ಡಾಕ್ಟ್ರು ಅದಕ್ಕೆ ಪರಿಹಾರ ಕೊಡ್ತಾರೆ, ಆರಾಮಾಗ್ತದೆ ಅಂತ ತಿಳ್ಕೊತಾರೆ. 1 ವಾರ 15 ದಿವಸ ಮತ್ತೆ ಆರಾಮಾಗಿರ್ತಾರೆ, ಮತ್ತೆ ಮತ್ತೆ ಸ್ಟಾರ್ಟ್ ಆಗ್ತದೆ. ಇದು ಸಹಜವಾಗಿ ಕಾಮನ್ ಆಗಿ ಬರ್ತಕ್ಕಂಥದ್ದು. ಇದರಲ್ಲಿ ಎಷ್ಟು ಟೈಪ್ ಇದೆ ಸರ್? ಅದು ಆಸ್ಟಿಯೋ ಆರ್ಥ್ರೈಟಿಸ್ನಲ್ಲಿ 5-6 ವೆರೈಟಿ ಇದೆ ಸರ್. ಆರ್ಥ್ರೈಟಿಸ್ ಅಲ್ಲಿ ಒಂದು ಸಾಮಾನ್ಯವಾಗಿ ಹುಟ್ಟದ ಹುಡುಗರಿಗೂ ಆಗ್ತಾವೆ ಸರ್. ಅದಕ್ಕೆ ರಿಮಟಾಯ್ಡ್ ಆರ್ಥ್ರೈಟಿಸ್ ಅಂತೀವಿ. ಅದು ಸಂಧಿವಾತ, ಕೀಲುವಾತದಿಂದ ರಕ್ತದಲ್ಲಿ CRP ಮತ್ತು RA ಅಂತ ಒಂದು ಪ್ರೋಟೀನ್ ಜಾಸ್ತಿ ಆದರೆ ಅದು ಸಂಧಿವಾತ ಅನ್ಸ್ಕೊಳುತ್ತೆ ಸರ್. ಸಂಧಿವಾತ ಚಿಕ್ಕವರಲ್ಲಿ ಆಗ್ಬೋದು, ದೊಡ್ಡವರಲ್ಲಿ ಆಗ್ಬೋದು. ಓಕೆ. ಒಂದು
ಹ್ಮ್. ಎರಡನೇದ್ದು ಮೋಸ್ಟ್ ಈಗ ಕಾಮನ್ಲಿ ನೀವು ಹೇಳಿದಾಗೆ 40 ವರ್ಷದ ಮೇಲ್ಪಟ್ಟು. ಹ್ಮ್. 40 ವರ್ಷದ ಮೇಲ್ಪಟ್ಟು ಇದ್ರೆ ಮೂಳೆ ಸವಕಳಿಕೆ ಇರಲ್ಲ ಸರ್, ಮೂಳೆ ಸುತ್ತ ಬಾವು ಇರ್ತದೆ, ಸವಕಳಿಕೆ ಇರಲ್ಲ. ಹ್ಮ್. ಸವಕಳಿಕೆ ಆಗೋದು 50, 55, 55 ವರ್ಷ ನಂತರನೇ ಸರ್. 40+ ಆದ್ಮೇಲೆ ಬಾವು ಇರ್ತದೆ ಅಂತ ಹೇಳಿದ್ರೆ ಹೌದು ಸರ್. ಸೌಕಳಿಕೆ ಆಗಲ್ಲ. ಬಾವು ಬರ್ಲಿಕ್ಕೆ ಏನು ಕಾರಣ? ಸರ್ ಬಾವು ಬರಲಿಕ್ಕೆ ಅದಕ್ಕೆ ಇಂಟರ್ನಲ್ ಡಿರೇಂಜ್ಮೆಂಟ್ ಆಫ್ ನೀ ಅಂತೀವಿ ಸರ್. ಈಗ ಯಾವಾಗಾದ್ರೂ ನಾವು ಸಡನ್, ಈಗ ನಾನು ಗಾಡಿಯಿಂದ ಬಂದೆ, ಹ್ಮ್. ಸಡನ್ ಸ್ಟ್ಯಾಂಡ್ ಹಾಕೋ ಮುಂದೆ ನನ್ನ ಕಾಲು ಟ್ವಿಸ್ಟ್ ಆಯಿತು, ಅದಕ್ಕೆ ಆರ್ಥ್ರೈಟಿಸ್ ಅನ್ಲಿಕ್ಕೆ ಬರಲ್ಲ ಸರ್. ಅದಕ್ಕೆ ಇಂಟರ್ನಲ್ ಡಿರೇಂಜ್ಮೆಂಟ್ ಆಫ್ ನೀ ಅಂದರೆ ಮೊಣಕಾಲು ಸುತ್ತ ಮೊಣಕಾಲು ಪ್ರೊಟೆಕ್ಷನ್ಗೆ ಲಿಗಮೆಂಟ್ ಇರ್ತಾವ, ಹೌದು, ಮೆನಿಸ್ಕಸ್ ಇರ್ತಾವ, ಜಾಯಿಂಟ್ ಪದರ್ ಇರ್ತದೆ ಸರ್. ಏನಾದರೂ ಟ್ರಾಮಾ, ಏನಾದರೂ ಏಟು ಬಿತ್ತು ಏಟು ಬಿತ್ತು ಅಥವಾ ಕಾಲು ಟ್ವಿಸ್ಟ್ ಆಗಿ ಬಿದ್ವಿ ಇದ್ವಿ. ಅಂದರೆ ಅದು ಮೀಡಿಯಲ್ ಕೊಲೆಟರಲ್ ಲಿಗಮೆಂಟು, ಲ್ಯಾಟರಲ್ ಕೊಲೆಟರಲ್ ಲಿಗಮೆಂಟ್ ಇಂಜುರಿ, ಹ್ಮ್. ಹ್ಮ್. ಅಥವಾ ಎರಡು ಜಾಯಿಂಟ್ ನಡುವ ಒಂದು ಪ್ರೋಟೀನ್ ಲೇಯರ್ ಸರ್, ಮೆನಿಸ್ಕಸ್ ಅಂತೀವಿ. ಹ್ಮ್. ಹ್ಮ್. ಆ ಮೆನಿಸ್ಕಸ್ ಸ್ಟ್ರೇನ್ ಆದರೂ, ಮೆನಿಸ್ಕಸ್ ಟೇರ್ ಆದ್ರೂ ಮೊಣಕಾಲು ನೋವು ಬರ್ತದೆ ಸರ್. ಇದು ಸಾಮಾನ್ಯವಾಗಿ 30ಲಿಂದ 30 ವರ್ಷದಿಂದ 45 ವರ್ಷ ಒಳಗೆ ಕಂಡುಬರೋ ಮೊಣಕಾಲು ನೋವಿನ ಒಂದು ವಿಧಾನ ಸರ್. ವಿಧಾನ. ಹ್ಮ್. ಹ್ಮ್. ಅದು ಆರ್ಥ್ರೈಟಿಸ್ ಅಲ್ಲ, ಸವಕಳಿಕೆ ಅಲ್ಲ. 50 ವರ್ಷ ಮೇಲ್ಪಟ್ಟು ಸಾಮಾನ್ಯವಾಗಿ ಸವಕಳಿಕೆ ಆಗ್ತವೆ ಸರ್. ಸವಕಳಿಕೆ ಆಗೋದು ಒಂದು ಏಜ್ ರಿಲೇಟೆಡ್ ಸರ್, ಅದು ಸ್ಟಾಪ್ ಆಗಿಲ್ಲ, ಅದು ಡಿಜನರೇಷನ್, ಅದು ಪ್ರೋಗ್ರೆಸಿವ್ನೇ, ಅದು ವಯಸ್ಸಿಗೆ ಸಂಬಂಧಪಟ್ಟ. ಪ್ರೋಗ್ರೆಸಿವ್ನೇ ಸರ್. ಎರಡನೇದು ಎಲುಬಿನ ಸಾಂದ್ರತೆ, ಕ್ಯಾಲ್ಸಿಯಂ ಕಡಿಮೆ ಆಯಿತು ಅಂದರೆ 50 ವರ್ಷ ಆದಮೇಲೆ ಆಗೇ ಆಗ್ತದೆ, ಅದು ಸ್ಟಾಪ್ ಮಾಡೋಕ್ಕೆ ಬರಂಗಿಲ್ಲ. ಅದಕ್ಕೆ ಆರ್ಥ್ರೈಟಿಸ್ ಅಂತೂ ಅಂತ ಕರೆಕ್ಟ್ ಬರುತ್ತೆ ಸರ್. ಆದರೆ 40ರ ನಂತರ ಈ ಥರ ಸಮಸ್ಯೆಗಳು ಬಂದಾಗ ನೀವು ಹೇಳ್ದಂಗೆ ಇದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿದ್ದಾವೆ. ಆಮೇಲೆ ಟ್ರಾಮಾ ಆಗ್ಬೋದು, ಫ್ರ್ಯಾಕ್ಚರ್ ಆಗ್ಬೋದು, ಅಥವಾ ಇನ್ಫೆಕ್ಷನ್ ಅಂದರೆ TB ನೀ ಆಗ್ಬೋದು ಸರ್. ನೀಗೂ TB ಆಗ್ಬೋದು. ಓಹೋ. ಹ್ಞೂ. ಮೊಣಕಾಲು ಕೂಡ TB ಆಗ್ಬೋದು ಸರ್. ಎಕ್ಸ್ಟ್ರಾ ಪಲ್ಮನರಿ ಯಾವುದೇ ಜಾಯಿಂಟಿಗೆ TB ಆಗ್ಬೋದು ಸರ್. ಆ್ಯಂಕಲ್ ಆಗ್ಬೋದು, ಸ್ಪೈನ್ ಆಗ್ಬೋದು, ನೀ ಆಗ್ಬೋದು, ಹಿಪ್ ಆಗ್ಬೋದು. ಈಗ TB ಬಂದಿದೆ ಈ ಮೊಣಕಾಲಿಗೆ ಅಥವಾ ಯಾವುದಾದೊಂದು ಸ್ಥಳಕ್ಕೆ ಅಂದಾಗ ಹೇಗೆ ಕಂಡುಹಿಡಲಾಗ್ತದೆ ಸರ್? ಇದೆಲ್ಲ ಮೊಣಕಾಲು ನೋವಿನ ವಿಧಾನ ತಿಳ್ಕೊಳ್ಳೋದಕ್ಕೆ ಫಸ್ಟ್ ಕರೆಕ್ಟ್ ಡಯಾಗ್ನೋಸಿಸ್ ಆಗಬೇಕು. ಸಾಮಾನ್ಯವಾಗಿ ಮೊಣಕಾಲು ನೋವು, ಆದರೆ ಮೊಣಕಾಲು ನೋವು ಯಾವತ್ತೂ ಮೊಣಕಾಲು ನೋವು ಅಂತ ಭಾವಿಸೋದು ತಪ್ಪು. ಒಳಗೆ ಇಷ್ಟೆಲ್ಲ ಕಾಣಿರ್ತಾವೆ ಸರ್. ಅದು ಮೆನಿಸ್ಕಸ್ ಆಗ್ಬೋದು, ಲಿಗಮೆಂಟ್ ಆಗ್ಬೋದು, ಸ್ಟ್ರೆಸ್ ಫ್ರಾಕ್ಚರ್ ಆಗ್ಬೋದು, ಕ್ಯಾಲ್ಸಿಯಂ ಕಡಿಮೆ ಆಗ್ಬೋದು, ಸಮ್ಟೈಮ್ಸ್ ಇನ್ಫೆಕ್ಷನ್ ಆಗ್ಬೋದು, ಸಮ್ಟೈಮ್ಸ್ ಇನ್ಫೆಕ್ಟಿವ್ TBನೂ ಆಗ್ಬೋದು ಸರ್. ಇದೆಲ್ಲದಕ್ಕೂ ಮೇನ್ ಫಸ್ಟ್ ಕರೆಕ್ಟ್ ಡಯಾಗ್ನೋಸಿಸ್, ಕ್ಲಿನಿಕಲ್ ಡಯಾಗ್ನೋಸಿಸ್ ಆಗ್ಬೋದು, ಅಥವಾ ಇತ್ತೀಚೆಗೆ MRI, ಈಗ ರಾಯಚೂರು ಅಂತಲೇ 3-4 ಕಡೆ MRI ಆಗಿದೆ ಸರ್. ಮೊದಲೆಲ್ಲ MRIಗೆ ನಾವು ಕರ್ನೂಲಿಗೆ ಹೋಗ್ಬೇಕಾಗಿತ್ತು. ಸಿಟಿಯಲ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ, ಅಫೋರ್ಡೆಬಲ್ ನಮ್ಮ ಇದೂರಲ್ಲಿ MRI ಎಲ್ಲ ರೂಲ್ ಔಟ್ ಮಾಡಿ ಒಂದು ಕರೆಕ್ಟ್ ನಿರ್ಧಾರಕ್ಕೆ ಬಂದ ಮೇಲೇ ಅದು ಮೂಳೆ ಸವಕಳಿಕೆ ಆಗಿದ್ದು, ಮೆನಿಸ್ಕಲ್ ಟೇರ್ ಆಗಿದೆನೋ, ಅಥವಾ ಎಲ್ಲ ವಿಧಾನ ರೂಲ್ ಔಟ್ ಮಾಡಿ ಒಂದು ಫೈನಲ್ ಕನ್ಕ್ಲೂಷನ್ ಬಂದಮೇಲೆ ಅದರದ್ದು ಮುಂದಿಂದು ವೈದ್ಯಕೀಯ ಟ್ರೀಟ್ಮೆಂಟ್ ಪ್ರಾರಂಭ ಆಗುತ್ತೆ. ಆದರೆ ನೋವಾಗಿದೆ ಅಂತ ವೈದ್ಯರ ಹತ್ರ ಹೋದ ತಕ್ಷಣ ಅವರು ಫಸ್ಟ್ ಡಯಾಗ್ನೋಸ್ ಮಾಡ್ತಾರೆ, ಕರೆಕ್ಟ್ ಡಯಾಗ್ನೋಸಿಸ್ ಮಾಡ್ತಾರೆ. ಇದು ಯಾವುದಕ್ಕೆ ಬಂದಿದೆ, ಏನು ಕಾರಣ ಇರ್ಬೋದು ಅಂತೇಳಿ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟು. ಸಾಮಾನ್ಯವಾಗಿ TB ಇದ್ದರೆ ಅದು 6 ತಿಂಗಳ 8 ತಿಂಗಳ ಅದರದ್ದು ಮೆಡಿಸಿನ್ ಬೇರೆ ಇರುತ್ತೆ. ಮೆನಿಸ್ಕಲ್ ಇಂಜುರಿ ನರ ಕಟ್ ಆಗಿತ್ತಂದರೆ ಅದರಲ್ಲಿ ಮತ್ತೆ 3 ಗ್ರೇಡ್ ಸರ್, ಮೈಲ್ಡ್, ಮಾಡರೇಟ್, ಸಿವಿಯರ್. ಮೈಲ್ಡ್ ಮಾಡರೇಟಿಗೆ ಸರ್ಜಿಕಲ್ ಅಂದರೆ ಆಪರೇಷನ್ ಹಂತಕ್ಕೆ ಹೋಗೋದಿಲ್ಲ. ಗ್ರೇಡ್ 3 ಇತ್ತು, ಕಂಪ್ಲೀಟ್ ಟೇರ್ ಇತ್ತು ಅಂದರೆ ಅದಕ್ಕೆ ಅನಿವಾರ್ಯವಾಗಿ ಆಪರೇಷನ್ ಮಾಡಿ ಅದಕ್ಕೆ ಆರ್ಥ್ರೋಸ್ಕೋಪಿ ಅಂತೀವಿ ಸರ್. ಅದಕ್ಕೆ ಈಗ TBನ ಹೇಗೆ ಕಂಡುಹಿಡಲಾಗ್ತದೆ ಸರ್? TBಗೆ ಒಂದು ಕರೆಕ್ಟ್ ವಿಧಾನ MRI ಸರ್, ಪ್ಲಸ್ ಅದಕ್ಕೆ ಅಸಿಸ್ಟೆಡ್ ಆಗಿ ಕೆಲವೊಂದು ರಕ್ತ ಪರೀಕ್ಷೆ, CBC. TBದೇ ಕೆಲವೊಂದು ರಕ್ತ ಪರೀಕ್ಷೆ ಬರ್ತವೆ ಸರ್. ಎರಡು ಪ್ಲಸ್ ಕ್ಲಿನಿಕಲ್ ಕೊರೊಲೇಷನ್ ಮಾಡಿ ಒಂದು ಫೈನಲ್ ಡಯಾಗ್ನೋಸಿಸ್ಗೆ ಬಂದರೆ ಅದು TB ಅಂತ ನಾವು. ಈಗ ತುಂಬ ಜನ ನಿಮ್ಮ ಹತ್ರ ಬರ್ತಾರೆ ಸರ್, ಮೊಣಕಾಲು ನೋವು ತುಂಬ ಜಾಸ್ತಿ ಆಗಿದೆ, ಅದಕ್ಕೆ ಪರಿಹಾರ ಏನು ಅಂತೇಳಿ ನಿಮ್ಮ ಹತ್ರ ಬರ್ತಾರೆ. ಕೆಲವು ವೈದ್ಯರು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ, ಜೊತೆಗೆ ಅದಕ್ಕೆ ತಕ್ಕಂತೆ ಎಕ್ಸಸೈಸ್ ಕೂಡ ಇರಬೇಕು, ಫಿಸಿಯೋಥೆರಪಿ ಭಾಳ ಇಂಪಾರ್ಟೆಂಟ್ ಸರ್ ಅದರಲ್ಲಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೇಳಿ ಸರ್. ಮೊಣಕಾಲು ನೋವು ಕರೆಕ್ಟ್ ಒಂದು ಡಯಾಗ್ನೋಸಿಸ್ ರೂಲ್ ಔಟ್ ಆದಮೇಲೆ ಅದಕ್ಕೆ ಮಾತ್ರೆ ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಫಿಸಿಯೋಥೆರಪಿ. ಫಿಸಿಯೋಥೆರಪಿನಲ್ಲಿ ಎಲೆಕ್ಟ್ರೋಥೆರಪಿ ಬೇರೆ, ಎಕ್ಸರ್ಸೈಸ್ ಥೆರಪಿ ಬೇರೆ ಸರ್. ಭಾಳ ನೋವು ಇದ್ದಾಗ ನಾವು ಎಕ್ಸಸೈಸ್ ಮಾಡನ್ಬಾರ್ದು, ಅವ್ರ ಕಡೆಯಿಂದ ಮಾಡಲಿಕ್ಕೂ ಆಗಲ್ಲ. ಈಗ ಹೆಜ್ಜೆ ಇಡ್ಲಿಕ್ಕೆ ಹಂಗಿಲ್ಲ, ಅದರಲ್ಲಿ ನಾವು ಎಕ್ಸಸೈಸ್ ಮಾಡಂದ್ರೆ ಇಲ್ಲ. ಫಸ್ಟು ಎಲೆಕ್ಟ್ರೋಥೆರಪಿ, ಈಗ ಹೊಸದಾಗಿ ಶಾಕ್ ವೇವ್ ಅಂತ ಮಾಡ್ತೀವಿ ಸರ್. ಶಾರ್ಟ್ ವೇವ್ ಹಳೇದು, ಶಾಕ್ ವೇವ್ ಹೊಸದು, ಪ್ಲಸ್ ಲೇಸರು, ವ್ಯಾಕ್ಸು, ಇದೆಲ್ಲ ಮಾಡಿದ ನಂತರ ಸ್ವಲ್ಪ ಒಂದು 30% ನೋವು ಕಡಿಮೆ ಆದ ನಂತರನೇ ಎಲೆಕ್ಟ್ರೋಥೆರಪಿ ಪಾರ್ಟ್ ಮುಗಿದ ಮೇಲೆ ಎಕ್ಸರ್ಸೈಸ್ ಥೆರಪಿ ಪಾರ್ಟ್ ಬರುತ್ತೆ ಸರ್. ಎಕ್ಸರ್ಸೈಸ್ ಥೆರಪಿನಲ್ಲಿ ತೊಡೆ ನರ, ಕ್ವಾಡ್ರಿಸೆಪ್ಸ್ ಅಂತ ನಾವು ಅಂತೀವಿ, ಅದಕ್ಕೆ ಸ್ಟ್ರೆಂಥನಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್ ಸರ್. ಅದು ನೀವು ಎಕ್ಸರ್ಸೈಸು ಪೋಸ್ಟ್ ಆಪರೇಟಿವ್ ಅಂದರೆ ಮೊಣಕಾಲು ಚಿಪ್ಪು ಸವಕಳಿ ಆದಮೇಲೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಈಗ ಭಾಳ ಕಾಮನ್ ಸರ್. ಕಾಮನ್ ಅಂದರೆ ಭಾಳ ಕಾಮನ್ನೇ. ಮೊಣಕಾಲು ಚಿಪ್ಪು ಸವಕಳಿಕೆಯಿಂದ ಮಾಡಿದ್ರು, ಪ್ಲಸ್ ಅದಕ್ಕೆ ಇಂಟರ್ನಲ್ ಡಿರೇಂಜ್ಮೆಂಟ್, ಅದು ಮೆನಿಸ್ಕಲ್ ಇಂಜುರಿ, ಆರ್ಥೋಸ್ಕೋಪಿ ಅಂತ ನಾನು ಹೇಳಿದೆ. ಟೋಟಲ್ ನೀ ರಿಪ್ಲೇಸ್ಮೆಂಟು ಒಂದು ಸವಕಳಿಕೆ ಚಿಕಿತ್ಸೆ ಸರ್. ಆರ್ಥ್ರೋಸ್ಕೋಪಿ ನರ ಕಟ್ಟಾಗಿದ್ರೆ ಶಸ್ತ್ರಚಿಕಿತ್ಸೆ, ಕೀ ಹೋಲ್, ಒಂದು ಸಣ್ಣ ಹೋಲ್ ಒಳಗೆ ಕ್ಯಾಮ್ರಾ ಹಾಕಿ ಮಾಡ್ತಾರೆ ಸರ್. ಎಲ್ಲದಕ್ಕೂ ಪ್ರೀ ಆಪರೇಟಿವ್, ಆಪರೇಷನ್ಗಿಂತ ಮುಂಚೆನೂ ಎಕ್ಸರ್ಸೈಸು, ಆಪರೇಷನ್ ಆದಮೇಲೆ ಕೆಲವು ಬೇರೆ ಎಕ್ಸರ್ಸೈಸ್. ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್, ಮೊಣಕಾಲು
ತೊಡೆ ನರ ಸ್ಟ್ರೆಂಥನಿಂಗ್ ಭಾಳ 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 ಇಂಪಾರ್ಟೆಂಟ್ ಸರ್. ತುಂಬ ಅಂದರೆ ನೀವು ಫಿಸಿಯೋಥೆರಪಿ ತುಂಬ ಇಂಪಾರ್ಟೆಂಟ್. ಮೊಣಕಾಲು ನೋವು, ಬ್ಯಾಕ್ ಪೇನ್ ಆಗಲಿ, ಮತ್ತು ಅದು ಮರ್ಕಳಿಸ್ಬಾರ್ದು, ಬೇಗ ಕಡಿಮೆ ಆಗಬೇಕು, ಮಾತ್ರೆ ಇಲ್ಲಾರ್ದಾಗಬೇಕಂದ್ರೆ ಒಂದೇ ಒಂದು ಫಿಸಿಯೋಥೆರಪಿನೇ ಅದಕ್ಕೆ ಭಾಳ 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 ಮುಖ್ಯ. ದೈಹಿಕ ಚಿಕಿತ್ಸೆ, ಫಿಸಿಯೋಥೆರಪಿ, ಫಿಸಿಕಲ್ ಥೆರಪಿ. ಸರ್, ಈಗ ತುಂಬ ಜನಗಳಿಗೆ ಗೊತ್ತಿಲ್ಲ, ಈಗ ಫಿಸಿಯೋಥೆರಪಿ ಮಾಡಿದ್ರೆ ನನಗೆ ನೋವು ಕಡಿಮೆ ಆಗುತ್ತೆ, ಅದರಿಂದ ನನಗೆ ಆರಾಮಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ನೋವಾದ ತಕ್ಷಣವೇ ವೈದ್ಯರ ಹತ್ರ ಹೋಗ್ತಾರೆ, ಮಾತ್ರೆ ತಗೊಳ್ತಾರೆ, ಇದು ಕಾಮನ್. ಈಗ ಇದು ಕಾಮನ್. ಆದರೆ ಫಿಸಿಯೋಥೆರಪಿಯಿಂದ ಏನೆಲ್ಲ ಲಾಭಗಳಿದಾವೆ ಅಂತ? ಸರ್, ಫಸ್ಟ್ ಮೇನ್ ಫಿಸಿಯೋಥೆರಪಿದ ಲಾಭ ಸೈಡ್ ಎಫೆಕ್ಟ್ ಇಲ್ಲ. ಸೈಡ್ ಎಫೆಕ್ಟ್ ನೀವು ಎಲೆಕ್ಟ್ರೋಥೆರಪಿ, ನಾವು ಕರೆಂಟ್ ಶಾಕ್ ಅಂತ ಒಂದು ಸಾಮಾನ್ಯ ಪದ ಆಗಿದೆ, ಆದರೆ IFT ಸ್ಟಿಮ್ಯುಲೇಷನ್ ಅಂತೀವಿ, ಅದರದ್ದು ಸೈಡ್ ಎಫೆಕ್ಟ್ ಕೆಲವೊಂದು ಮಾತ್ರೆ ಕಿಡ್ನಿ ಪೇಷಂಟಿಗೆ, ಕ್ಯಾನ್ಸರ್ ಪೇಷಂಟಿಗೆ ಕೊಡೋಂಗಿಲ್ಲ ಸರ್. ಆದರೆ ಫಿಸಿಯೋಥೆರಪಿ ಕಿಡ್ನಿ ಪೇಷಂಟಿಗೂ ಕೊಡ್ಬೋದು, ಕ್ಯಾನ್ಸರ್ ಪೇಷಂಟಿಗೆ ಕೊಡ್ಬೋದು. ಎರಡನೇದು ಫಿಸಿಯೋಥೆರಪಿ ಅಂದರೆ ಭಾಳಷ್ಟು ಒಂದು ಮಿತ್ ಏನದ, ಮಸಾಜ್ ಮಾಡ್ತಾರೆ, ಆದರೆ ಮಸಾಜ್ ಫಿಸಿಯೋಥೆರಪಿನಾಗ ಇಲ್ಲೇ ಇಲ್ಲ. ಇಲ್ಲ ಮಸಾಜ್ ಅನ್ನೋ ಪದ ಫಿಸಿಯೋಥೆರಪಿನಾಗ ಕೆಲವೊಂದು ಸಲ ಹೆಂಗೆ ಫೇಶಿಯಲ್ ಪಾಲ್ಸಿ, ಬಾಯಿ ಸೊಟ್ಟಾಗಿರುತ್ತಲ್ಲ ಸರ್, ಅದಕ್ಕೆ ಮಸಾಜ್ ಅದಾಗಲಿ. ಫಿಸಿಯೋಥೆರಪಿ ಅಂದರೆ ಮಸಾಜ್ ಅಂದರೆ ಫಿಸಿಯೋಥೆರಪಿ ಅನ್ನೋದು ತಪ್ಪು ತಿಳ್ಕೊಳ್ಳಿ. ಫಿಸಿಯೋಥೆರಪಿ ಅಂದರೆ ಎಕ್ಸರ್ಸೈಸ್, ಸ್ಟ್ರೆಂಥನಿಂಗ್, ಬೋನ್ ಸ್ಟ್ರೆಂಥನಿಂಗ್ ಮಾಡೋದು, ಗುಳಿಗೆ ಮಾತ್ರೆ, ಮಾಂಸ ಸ್ಟ್ರೆಂಥನಿಂಗು, ನರ ಸ್ಟ್ರೆಂಥನಿಂಗಿಗೆ ಎಕ್ಸರ್ಸೈಸ್. ಇದ್ರ ಮುಖಾಂತರ ಮೊಣಕಾಲು ನೋವು ಸ್ಟಾರ್ಟಿಂಗ್ ಸ್ಟೇಜ್ ಆಯಿತು, ಮಿಡ್ ಸ್ಟೇಜ್ ಆಯಿತು, ಕಾರಣ ಯಾವುದೇ ಇರಲಿ ಸರ್, TB ಒಂದು ಬಿಟ್ಟು, TBನಲ್ಲಿ ಅದು ಆ್ಯಕ್ಟಿವ್ TB ಇರೋದಾಗ ನಾವು ಎಕ್ಸರ್ಸೈಸ್ ಅಡ್ವೈಸ್ ಮಾಡಬಾರ್ದು, ನಾವು ಮಾಡಬಾರ್ದು, ಅವರು ಮಾಡಬಾರ್ದು. ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್, ತೊಡೆ ನರ ಸ್ಟ್ರೆಂಥನಿಂಗು, ಅದರ ಹಿಂದಿದ್ದು ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂಥನಿಂಗು ಭಾಳ 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 ಇಂಪಾರ್ಟೆಂಟ್ ಸರ್. ಸರಿ, ಹಳ್ಳಿ ಜನಗಳು ತುಂಬ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಿರ್ತಾರೆ, ಹಳ್ಳಿಯಲ್ಲಿ ಹೊಲಗಳಲ್ಲಿ ತುಂಬ ಕೆಲಸ ಮಾಡ್ತಿರ್ತಾರೆ. ಈ ಇತ್ತೀಚೆಗೆ ಹಿಂದೆ ನಾವು 60 ವರ್ಷ ನಂತರ ಈ ನೋವುಗಳು ಮೊಣಕಾಲು ನೋಡ್ತಿದ್ದೀವಿ. ಇತ್ತೀಚೆಗೆ 40+ ಇದರಲ್ಲಿ ನಾವು ವಯಸ್ಸಿನವರಿಗೆ ಈ ನೋವುಗಳು ಬರ್ತಾ ಇದ್ದಾವೆ. ನೀವು ಹೇಳ್ದಂಗೆ ಬೇರೆ ಬೇರೆ ಕಾರಣಗಳು ಇದಾವೆ. ಇವರಿಗೆಲ್ಲ ಈ ಫಿಸಿಯೋಥೆರಪಿ ಕೊಟ್ಟರೆ, ಈಗ 40+ ಇದ್ದವ್ರಿಗೆ ಈ ಥರ ಮೊಣಕಾಲು ನೋವು ಬಂದಿದೆ ಸರ್ ನಮಗೆ ಅಂತ ಬಂದರೆ, ಅವರಿಗೆ ಈ ಥರ ಫಿಸಿಯೋಥೆರಪಿನಿಂದ ಆರಾಮ ಆಗ್ತವೆ ಸರ್. ಫಿಸಿಯೋಥೆರಪಿಲಿಂದನೇ ಆರಾಮಾಗಬೇಕು. ನಾವು ಒಂದು ಮೇಜರ್ ಅಂದರೆ ನಾವು ಎಕ್ಸರ್ಸೈಸ್ ಹೇಳಿದ್ದು ಅವ್ರ ಮನೇಲಿ ಫಾಲೋಅಪ್ ಮಾಡಬೇಕು. ಇದೇನು ಎಕ್ಸರ್ಸೈಸ್ 2 ದಿವಸ ಮಾಡಿದೆ ಬಿಟ್ಟೆ, ನಮ್ಮಲ್ಲಿ ಕಾಮನ್ ಬರ್ತಿರ್ತಾರೆ ಸರ್. ಹೌದೌದು, ಮಾಡಿದಾಗ ಕಡಿಮೆ ಇರ್ತಾರಂತಾರಾಗಲಿ, ಆದರೆ ನಾವು ಹೇಳಿ ಒಂದು 3-4 ದಿವಸ ಮಾಡ್ತಾರೆ, ಆಮೇಲೆ ಬಿಡ್ತಾರೆ. ಅದು ಆಗಬಾರ್ದು. ರೆಗ್ಯುಲರ್ ನಮ್ಮ ಸಲುವಾಗಲ್ಲ ಸರ್ ನಾವು ಮಾಡೋದು ಎಕ್ಸರ್ಸೈಸ್, ಬೇರೆ ಸಲುವಾಗಿ ಅಂತ ನಾವು ಮಾಡೋಕ್ಕಾಗಲ್ಲ, ನಮ್ಮ ಸಲುವಾಗಿ ನಾವು ಮಾಡ್ಕೋಬೇಕು. ಸೊ ನಿಯಮಿತ ಎಕ್ಸರ್ಸೈಸ್, ಈಗ ಹೊಲ್ದಾಗ ಹೋಗ್ತೀನಿ, ಕೆಲಸ ಮಾಡ್ತೀನಿ, ಅದು ಸರಿ, ಅದು ಎಕ್ಸರ್ಸೈಸ್ ಆಯಿತು ಸರಿ. ಪರ್ಟಿಕ್ಯುಲರ್ಲಿ ಮೊಣಕಾಲಿಗೆ ಸ್ಟ್ರೆಂಥನಿಂಗಿಗೆ ಅದರದೇ ಆದ ಎಕ್ಸಸೈಸ್, ಅದು ಮನೆಯಲ್ಲಿ ನೀವು ಹೊಲ್ದಾಗ ಮಾಡಿ ಏನೋ ಮಾಡಿರಿ, ಬಟ್ ಅದಂತೂ ಸ್ವಲ್ಪ ಹೊತ್ತು ತೆಗೆದು ಮಾಡಲೇಬೇಕು. ಸರ್, ಈಗ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯುವಕರು ಈಗ 40+ ಅಲ್ಲಿ ಈ ಥರ ನೋವುಗಳು ಪ್ರಾರಂಭ ಆಗಿದಾವೆ. ಈಗ ಕಾಮನ್ ಆಗಿ ಬೆನ್ನು ನೋವು, ಕತ್ತು ನೋವು, ಈ ಮೊಣಕಾಲು ನೋವು ಈಗ ಸಾಮಾನ್ಯವಾದ ನೋವು. ಈಗ ಆಫೀಸಲ್ಲಿ ಕೆಲಸ ಮಾಡೋವರು ಹೇಗೆ ಜೀವನ ಶೈಲಿ ಇಟ್ಕೋಬೇಕು? ಹೇಗೆ ಒಂದು ಪ್ರೊಲಾಂಗ್ ಸಿಟ್ಟಿಂಗಿಂದ ವೇಟ್ ಜಾಸ್ತಿ ಆಗುತ್ತೆ ಸರ್. ಫಸ್ಟ್ ವೇಟ್ ಜಾಸ್ತಿ ಆದ್ರೆ ಅರ್ಧ ರೋಗ ಸ್ಟಾರ್ಟು. ಸೆಡೆಂಟ್ರಿ ಲೈಫ್ ಸ್ಟೈಲ್, ಈಗ ನಾನು ಮನೆಯಿಂದ ಇಲ್ಲಿ ಬರಬೇಕಾದ್ರೆ ಮೊದಲು 60 ವರ್ಷದ ಮೇಲೆ ಅವಾಗ ಏನು ಮಾಡ್ತಿದ್ರು, ನಡೀತಾ ಬರ್ತಿದ್ರು. ಏನಿಲ್ಲ ಸರ್, ಬೈಕು ಇಲ್ಲ ಗಾಡಿ, ಎಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ ಸರ್. ಇದೇ ನಮಗೆ ರೋಗಕ್ಕೆ ತುತ್ತು ಮಾಡಿಕೊಡ್ತಾ ಇದ್ದೆ. ಆಮೇಲೆ ನಾವು ಲೈಫ್ನಾಗ ಇಷ್ಟು ಬ್ಯುಸಿ ಆಗಿವಿ, ನಮ್ಮ ವರ್ಕ್ನಾಗ, ನಮ್ಮ ಸಲುವಾಗಿ, ನಮ್ಮ ಎಕ್ಸರ್ಸೈಸ್ ಸಲುವಾಗಿ, ಯೋಗ ಸಲುವಾಗಿ ನಮ್ಮಲ್ಲಿ ಟೈಮ್ ಇಲ್ಲ. ನಾವು ಆ ಲೈಫ್ ಸ್ಟೈಲಿಗೆ ಅಡ್ಜಸ್ಟ್ ಆಗಿವಿ ಸರ್. ಬೆಳಗ್ಗೆ 7ಕ್ಕೆ ಎದ್ದು 8ಗೆ ಆಫೀಸ್ಗೆ ಹೋಗೋದು, ರಾತ್ರಿ 10ಕ್ಕೆ ಬರೋದು, ಸುಸ್ತಾಗಿ ಮಲ್ಕೊಳ್ಳೋದು. ಬಟ್ ನಮ್ಮ ಸಲುವಾಗಿ ನಾವು ಸ್ವಲ್ಪ ಎಕ್ಸರ್ಸೈಸ್ಗೆ, ವ್ಯಾಯಾಮಕ್ಕೆ, ಯೋಗಕ್ಕೆ, ಇದೆಲ್ಲದಕ್ಕೂ ಅಪಾರ್ಟ್ ಫ್ರಮ್ ನಮ್ಮ ಕೆಲಸಕ್ಕೆ ಇದಕ್ಕೆ ಸ್ವಲ್ಪ ನಾವು ಟೈಮ್ ತೆಗಿಲೇಬೇಕು. ಅದ್ರ ನಾವು ಟೈಮ್ ತೆಗೆದ್ರೇ ಅದು ನಮ್ಮ ಜೀವನ ಶೈಲಿ ಬದಲಾಯಿಸ್ಕೊಂಡ್ರೆ ನಾವು ಆ ರೋಗದಿಂದ, ಎಲ್ಲದಕ್ಕೂ ಮದ್ದು ಟ್ಯಾಬ್ಲೆಟ್ ಅಲ್ಲ ಸರ್, ಎಲ್ಲದಕ್ಕೂ ಮದ್ದು ಟ್ಯಾಬ್ಲೆಟ್ ಅಲ್ಲ, ಎಲ್ಲದಕ್ಕೂ ಮದ್ದು ಇಂಜೆಕ್ಷನ್ ಅಲ್ಲ, ಅದು ಬೇರೆ ಸಾಕಷ್ಟು ರೀತಿಯ ನ್ಯಾಚುರಲಿನೇ ಕಡಿಮೆ ಮಾಡಿ. ಒಂದು ವೇಟ್ ರಿಡಕ್ಷನ್, ದೇಹ ತೂಕ ಕಡಿಮೆ ಮಾಡೋದು. ಎರಡನೇದು ಆಹಾರ ಪದ್ಧತಿ ಸರ್. ಟೈಮಿಗೆ ತಿನ್ನಂಗಿಲ್ಲ ಸರ್ ನಾವು. ನಾನೇ ನಾರ್ಮಲಿ ಲಂಚ್ ಟೈಮ್ ಅಂದರೆ 1ರಿಂದ 2 ಅಂತೀವಿ ಸರ್. ನಾವೇ 4 ಗಂಟೆಗೆ ಮಾಡ್ತೀವಿ. ಆ ಎಸಿಡಿಟಿಯಿಂದನೂ ಬೊಜ್ಜು ಬರುತ್ತೆ, ಮತ್ತು ಎಸಿಡಿಟಿಯಿಂದನೂ ಸಮ್ಟೈಮ್ಸ್ ಮೊಣಕಾಲು ನೋವು ಬರುತ್ತೆ. ಹೀಗಾಗಿ ಈಗ ಅದು ನಮ್ಮ ಕೆಲಸ, ನಮ್ಮದು ದುಡಿಮೆ ಅನಿವಾರ್ಯ. ಬಟ್ ಅದರಲ್ಲಿನೂ ನಾವು ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ನಮ್ಮ ಸಲುವಾಗಿ ನಾವು ತಗೊಳ್ಳೇಬೇಕು. ಈಗ ನೀವು ಹೇಳಿದ್ರೆ ಆಹಾರ ಪದ್ಧತಿ ಅನ್ನುವಂಥ ಮಾತು ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾತಾಡುವಾಗ ಸಾಕಷ್ಟು ರೀತಿಯ ವಿಷಯಗಳಿದಾವೆ ಸರ್. ನಾವು ಏನೆಲ್ಲ ತಿಂತಾ ಇದ್ದೀವಿ, ಈಗ ಬೇಗ ಅಸಿಡಿಟಿ ಆಗ್ತಕ್ಕಂಥ ಪದಾರ್ಥಗಳು ಬೇಗನೆ ನಾವು ದಿನನಿತ್ಯ ಸೇವನೆ ಮಾಡ್ತೀವಿ. ಹಾಗಾಗಿ ಈ ಥರ ಸಮಸ್ಯೆಗಳು ದಿನನಿತ್ಯ ಆಗ್ತಾ ಇದ್ದೇವೆ ಅನ್ನೋವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ನಾಷ್ಟ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಏನೋ ಒಂದು ಬರ್ಗರ್, ಸ್ಯಾಂಡ್ವಿಚ್, ಏನೋ ಒಂದು. ಮತ್ತೆ ಮಧ್ಯಾಹ್ನ ನಮಗೆ ಅದೇ ಅಲ್ಲಿ ಊಟ ಟೈಮ್ ಇಲ್ಲ ಸರ್. 2, 3, 4, 5 ಸಮ್ಟೈಮ್ಸ್ ಸ್ಕಿಪ್. ಹೌದೌದು, ರಾತ್ರಿ ಅಷ್ಟೇ. ಯಾವಾಗ ಊಟ ಮಾಡ್ತೀವಿ ಅಂದ್ರೆ 10 ಗಂಟೆ ಮೇಲೆ ಊಟ. ಮಲಗೋದು ಒಂದು ಟೈಮು, ಹೇಳೋದು ಒಂದು ಟೈಮು. ಇದೆಲ್ಲ ನಮ್ಮ ಬಾಡಿನ ನಾವೇ ಇಂಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀವಿ ಸರ್. ಹೌದು, ಇದಕ್ಕೇನೆ ಇವೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಇದೆ ಅನ್ನುವಂಥದ್ದು. ಸರ್, ಆಹಾರ ಪದ್ಧತಿ ಅಂತೀರಿ, ಆಹಾರ ಪದ್ಧತಿ ಹೇಗೆ ತಗೋಬೇಕು ಸರ್? ಆಹಾರ ಪದ್ಧತಿ ಒಂದು ಟೈಮಿಗೆ ತಿನ್ನೋದೇ ಒಂದು ಕರೆಕ್ಟ್ ಆಹಾರ ಪದ್ಧತಿ ಸರ್. ಏನಾದರೂ ಟೈಮಿಗೆ ಊಟ ಮಾಡೋದೇ ಒಂದು ಕರೆಕ್ಟ್ ಆಹಾರ ಪದ್ಧತಿ. ಒಳ್ಳೆ ಊಟ,
ಒಳ್ಳೆ ಊಟ, ಮನೆ ಊಟ ಮನೆ ಆದಷ್ಟು. ಊಟ. ಎರಡನೇದ್ದು, ಈಗ ಸಾಮಾನ್ಯವಾಗಿ ಕೊಬ್ಬಿನಾಂಶ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ವೇಟ್ ಜಾಸ್ತಿ ಆಗ್ತದೆ ಸರ್. ಹೌದು. ವೇಟ್ ಜಾಸ್ತಿ ಆದರೆ ಬೆನ್ನು ನೋವು, ಕತ್ತು ನೋವು, ಮೊಣಕಾಲು ನೋವು, ಅದು ಫಾಲೋ ಒಂದಕ್ಕೊಂದು. ಸೊ ಲಿಂಕ್. ಕೊಲೆಸ್ಟ್ರಾಲ್ ಮೊಣಕಾಲು ನೋವು ಅಂತಲ್ಲ ಸರ್, ಬೊಜ್ಜು ಆಹಾರ ಪದ್ಧತಿಯಿಂದ ಹಾರ್ಟ್ ಪ್ರಾಬ್ಲಮ್ನು ಆಗ್ತದೆ, ಬ್ರೈನ್ ಪ್ರಾಬ್ಲಮ್ನು ಆಗ್ತದೆ. ನಿಯಮಿತ, ಆಮೇಲೆ ಕೊಲೆಸ್ಟ್ರಾಲ್ ಎಣ್ಣೆ ಅಂಶ ಕಡಿಮೆ ಉಳ್ಳ ಪದಾರ್ಥ, ವೆಜಿಟೇಬಲ್ಸ್ ಆಯಿತು, ಎಗ್ ಆಯಿತು, ಆಮೇಲೆ ನಿಯಮಿತ ಕ್ವಾಂಟಿಟಿ ಪ್ಲಸ್ ನಿಯಮಿತ ಸರಿಯಾದ ಟೈಮಲ್ಲಿ ಮಾಡಬೇಕು ಸರ್. ಹಿತಮಿತವಾಗಿ ಒಳ್ಳೆ ಆಹಾರವನ್ನು ಸೇವನೆ ಮಾಡಬೇಕು ಅನ್ನುವಂಥದ್ದು. ಕ್ಯಾಲ್ಸಿಯಂ ಸಹಿತವಾದದ್ದು ಹಾಲು, ಮುಲ್ಲಂಗಿ. ಈಗ ನಾವು BMD ಕ್ಯಾಂಪ್ ಅಂತ ಮಾಡಿದ್ವಿ ಸರ್ 2 ತಿಂಗಳಿಗೊಮ್ಮೆ. ಅವ್ರು BMD ಬೇರೆ ಊರಿಂದ ಬಂದು ಅಡ್ವೈಸ್ ಮಾಡೋದೇ ಅವ್ರು ಫಸ್ಟ್ ಅದೇ ಬೋನ್ ಮಿನರಲ್ ಡೆನ್ಸಿಟಿ -1 ನಾರ್ಮಲ್ ಸರ್, -2 -3 ಆಸ್ಟೋಪೀನಿಯಾ, -1 -2 ಆಸ್ಟೋಪೀನಿಯಾ ಸರ್. ಅಂದರೆ ಮೂಳೆ ಅರ್ಧ ಸಾಂದ್ರತೆ ಕಡಿಮೆ ಆಗ್ಯದ ಅಂತ. -2 ಮೇಲೆ ಹೋದರೆ ಆಸ್ಟೋಪೊರೋಸಿಸ್ ಸರ್. ಫ್ರ್ಯಾಕ್ಚರ್ ಆಗಲೇ ಬೀಳ್ಬೇಕಂತಿಲ್ಲ, ಜೋರಾಗಿ ಎದ್ರೆ ಫ್ರ್ಯಾಕ್ಚರ್ ಆಗ್ತದೆ ಸರ್. ಸಿವಿಯರ್ ಆಸ್ಟೋಪೊರೋಸಿಸ್, ಸೆನೈಲ್ ಆಸ್ಟೋಪೊರೋಸಿಸ್. ಅವ್ರು ಅಡ್ವೈಸ್ ಮಾಡೋದು ಫಸ್ಟು ಮಾತ್ರೆ, ಆಮೇಲೆ ಸರ್ ಫಸ್ಟು ಒಳ್ಳೆಯ ಆಹಾರ ಸರ್. ವೆಜಿಟೇರಿಯನ್ ಆಗ್ಬೋದು, ನಾನ್ ವೆಜಿಟೇರಿಯನ್ ಆಗ್ಬೋದು. ಹಸಿರು ಕಾಯಿ ಪಲ್ಯ, ಹಾಲು, ರಾಗಿ, ಗಂಜಿ ಇವೆಲ್ಲ ಟೇಸ್ಟ್ ಇಲ್ಲದೆ ಇರ್ಬೋದು ಸರ್, ಆದರೆ ಅದು ಆಹಾರ ಉತ್ತಮ ಗುಣಮಟ್ಟದ ಆಹಾರ, ಒಳ್ಳೆಯ ಆಹಾರ. ಜನರಿಗೆ ನಮಗೆ ಬೇಗ ಗಿಡಿಸಂಗಿಲ್ಲ ಇವೆಲ್ಲ. ಆಮೇಲೆ ಈಗ ಆರ್ಥ್ರೈಟಿಸ್ ಮಂಡೆ ನೋವು ಬಂದರೆ ಈಗ ಆಪ್ರೇಷನ್ ಕಾಮನ್ ಆಗ್ಯಾವ ಅಂತ ಹೇಳಿದ್ವಿ ಸರ್. ಎಲ್ಲ ಮಂಡೆ ನೋವಿಗೆ ಆಪ್ರೇಷನ್ ಬೇಕಾಗಲ್ಲ ಸರ್. ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಆಗಿ ಮತ್ತು ಮೊಣಕಾಲು ಯಾವಾಗ ನಾವು ಕಾಲು ಚಾಚಿ ಕೂತಾಗ ಮೊಣಕಾಲು ನೆಲಕ್ಕೆ ಹತ್ತಲ್ಲ, ಗ್ಯಾಪ್ ಏನು ಬರ್ತದಲ್ಲ, ಆ ಗ್ಯಾಪ್ ಆಗಿ ಡಿಫಾರ್ಮಿಟಿ, ಕಾಲು ಡೊಂಕಾದೆ, ಆಮೇಲೆ ಯಾವುದಕ್ಕೂ ವ್ಯಾಯಾಮಿಗೂ ಗುಳಿಗೆಗೂ ಅದು ನೋವು ಕಡಿಮೆ ಆಗ್ತಿಲ್ಲ ಅಂದ್ರೆ ಮಾತ್ರ ನೀ ರಿಪ್ಲೇಸ್ಮೆಂಟ್ ಲಾಸ್ಟ್. ನೀ ರಿಪ್ಲೇಸ್ಮೆಂಟ್ ಆದ್ಮೇಲೂ ಮತ್ತೆ ಫಿಸಿಯೋಥೆರಪಿ ಸರ್, ಮತ್ತೆ ಎಕ್ಸರ್ಸೈಸ್ ಮಾಡಲೇಬೇಕು. ನೀ ರಿಪ್ಲೇಸ್ಮೆಂಟ್ ಆಯಿತು, ನಾನು ಆರಾಮಾಯ್ತು ಅಂತಿಲ್ಲ ಸರ್. ನೀ ರಿಪ್ಲೇಸ್ಮೆಂಟ್ ಸೌದಿದ್ದಕ್ಕಷ್ಟೇ, ಅದು ಚಿಪ್ ತೆಗೆದು ಬೇರೆ ಚಿಪ್ ಹಾಕೋದು. ಅದು ಕಂಪ್ಲೀಟ್ ಸಕ್ಸಸ್ ಡಿಪೆಂಡ್ ಇರೋದನ್ನೇ ಅದ್ರ ಮೇಲೆ, ಫಿಸಿಯೋಥೆರಪಿ ಮೇಲೆ, ಎಕ್ಸರ್ಸೈಸ್ ಮೇಲೆ ಇರ್ತದೆ. ಅಂದರೆ ತುಂಬ ಇಂಪಾರ್ಟೆಂಟ್ ಫಿಸಿಯೋಥೆರಪಿ ಅನ್ನುವಂಥದ್ದು. ಓಕೆ ಸರ್, ಈಗ ನಮ್ಮ ಯುವಕರು, ಈಗಿನ ಏನು ಸಾಕಷ್ಟು ಯುವಕರು ಏನಿದ್ದಾರೆ, ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈಗ ಈ ಮೊಣಕಾಲು ನೋವು ಬರಬಾರ್ದು, ಸದೃಢವಾಗಿರಬೇಕು, ಯಾವುದೇ ನೋವು ಬರಬಾರ್ದು ಅನ್ನುವಂಥ ವಿಷಯ. ಸದೃಢತೆಗೆ ಮೊದಲನೇದು ಒಂದು ನಿಯಮಿತ ವ್ಯಾಯಾಮ, ಒಂದು ಪೌಷ್ಟಿಕ ಮತ್ತು ಒಳ್ಳೆಯ ಆಹಾರ, ಟೈಮಿಗೆ ಆಹಾರ ಸರ್. ಈಗ ನಮ್ಮ ಸಲುವಾಗಿ ನಾವು ಇಷ್ಟಂತೂ ಮಾಡಿಕೊಂಡ್ರೆ ನಮ್ಮ ಸಲುವಾಗಿಲ್ಲ ಸರ್ ನಾವು ಮಾಡೋದು. ನಾನು ನಿಮ್ಮ ಸಲುವಾಗಿ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗಿಲ್ಲ, ನೀವು ನನ್ನ ಸಲುವಾಗಿ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನು, ಆಮೇಲೆ ದುಶ್ಚಟದಿಂದ ದೂರ ಇರಬೇಕು ಸರ್. ತಂಬಾಕಾಯಿತು, ಗಾಂಜಾ ಆಯಿತು, ಕುಡಿಯೋದಾಯಿತು, ಎಲ್ಲನೂ ನಾವು ನಮ್ಮ ಸಲುವಾಗಿ ನಮ್ಮ ಜೀವನ ನಮ್ಮ ಕೈಯಲ್ಲಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಸರ್. ಆಮೇಲೆ ಒಂದು 15-20 ನಿಮಿಷ ನಿಯಮಿತವಾಗಿ ನಮ್ಮ ಸಲುವಾಗಿ ನಮ್ಮ ಟೈಮ್ ತೆಗೆದು ನಮ್ಮ ಜೀವನ, ಸಮಾಜದ ಜೀವನ, ದೇಶದ್ದು ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಸರ್. ಸರ್, ಕೊನೆಯದಾಗಿ ನಮ್ಮ ಕೆಳಗರಿಗೆ ಏನು ಒಂದು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಒಂದು, ಎಲ್ಲ ಮೊಣಕಾಲು ನೋವು ಮೂಳೆ ಸೌಕಳಿದ್ದೆ ಆರ್ಥ್ರೈಟಿಸ್ ಅಲ್ಲ. ಸರಿಯಾದ ಪರೀಕ್ಷೆ ಮತ್ತು ಸರಿಯಾದ ಟ್ರೀಟ್ಮೆಂಟಿಂದ ಅದನ್ನು ಗುಣಪಡಿಸ್ಬೋದು. ಆಮೇಲೆ ಎಲ್ಲದಕ್ಕೂ ಪರಿಹಾರ ಔಷಧ ಮಾತ್ರೆ ಅಲ್ಲ, ಎಲ್ಲದಕ್ಕೂ ಪರಿಹಾರ ಔಷಧ ಮಾತ್ರೆಕ್ಕಿಂತ ನಿಯಮಿತವಾಗಿ ವ್ಯಾಯಾಮ ಪ್ಲಸ್ ನಿಯಮಿತವಾಗಿ ನಮ್ಮ ಆಹಾರ ಪದ್ಧತಿನೂ ಅದರಲ್ಲಿ ಸಾಕಷ್ಟು ಬದಲಾವಣೆ ಮಾಡಿಕೊಂಡು ಜೀವನ ಶೈಲಿ ಉತ್ತಮ ಸಮಾಜ ಕಟ್ಟಬೇಕು. ನಿಜವಾಗ್ಲೂ ಸರ್, ತುಂಬ ಚೆನ್ನಾಗಿ ಮಾತಾಡಿದರೆ. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೊಣಕಾಲು ನೋವು ಮತ್ತು ಫಿಸಿಯೋಥೆರಪಿ ಎಷ್ಟು ಇಂಪಾರ್ಟೆಂಟ್ ಇದೆ ಫಿಸಿಯೋಥೆರಪಿ ಅನ್ನುವಂಥದ್ದು. ಎಲ್ಲ ನೋವು ಬಂದ ತಕ್ಷಣ ನಾವು ಆಸ್ಪತ್ರೆಗೆ ಹೋಗಿ ಟ್ಯಾಬ್ಲೆಟ್ ತಂದುಕೊಳ್ಳೋದಕ್ಕಿಂತ ನಿಜವಾಗ್ಲೂ ನೋವು ಯಾಕೆ ಬಂದಿದೆ, ಅದಕ್ಕೇನು ಕಾರಣ ಅನ್ನೋದನ್ನು ಕಂಡುಹಿಡಿದು ಅದಕ್ಕೆ ಸೂಕ್ತವಾದಂಥ ಒಂದು ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡ್ಕೊಂಡು ಬಿಟ್ಟರೆ ಖಂಡಿತ ಈ ನೋವನ್ನು ನಾವು ಗುಣಪಡಿಸ್ಕೋಬಹುದು ಅನ್ನುವಂಥ ಮಾತು. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೊಣಕಾಲು ನೋವು ಮತ್ತು ಯಾಕೆ ಬರ್ತದೆ, ಅದಕ್ಕೆ ಏನು ಕಾರಣ ಇದೆ, ಜೊತೆಗೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಕುರಿತು, ಜೊತೆಗೆ ಜೀವನ ಶೈಲಿ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಮ್ಮ ಕಾರ್ಯಕ್ರಮ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಮೊಣಕಾಲು ನೋವು ಮತ್ತು ಫಿಸಿಯೋಥೆರಪಿ ಕುರಿತು ರಾಯಚೂರು ಸುರಕ್ಷಾ ಆಸ್ಪತ್ರೆಯ ಫಿಸಿಯೋಥೆರಪಿಸ್ಟರಾದ ಡಾಕ್ಟರ್ ಹನುಮೇಶ್ ಕುಲಕರ್ಣಿ ಅವರ ಜೊತೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.